ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲಾರಾಧ್ಯ. ಬಂಧುಗಳೇ, ಭಾಜಪಾದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಸೀಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ SIR ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿಯೊಂದನ್ನು ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನು ಮಂಡಿಸಿದ ಮಾನ್ಯ ಸೀಕಲ್ ರಾಮಚಂದ್ರಗೌಡರು, SIR ಕಾರ್ಯಕ್ರಮ ಅನ್ನೋದು ಸ್ಪಷ್ಟವಾಗಿ ಚುನಾವಣಾ ಆಯೋಗದ ಕಾರ್ಯಕ್ರಮವಾಗಿದ್ದು, ಈ ಕಾಂಗ್ರೆಸ್ಸಿನವರು ಇದು BJPಯ ಕಾರ್ಯಕ್ರಮ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಇದೇ ಸಮಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದ BJPಯ ರಾಜ್ಯ SIR ಕಾರ್ಯಕ್ರಮದ ಪ್ರಭಾರಿಗಳಾದ ಶ್ರೀಯುತ ದತ್ತಾತ್ರೇಯರವರು ಮಾತನಾಡಿ, SIR ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಮಾಡಿದ್ದ ತಪ್ಪುಗಳನ್ನು ನಾವು ಚುನಾವಣಾ ಆಯೋಗದ ಗಮನಕ್ಕೆ ತಂದು ತಪ್ಪುಗಳಿಗೆ ಬ್ರೇಕ್ ಹಾಕಿದ್ದೇವೆ ಎಂದರು. ಈ ಸಮಯದಲ್ಲಿ ನಿಮ್ಮ ಕ್ರಾಂತಿ ನ್ಯೂಸ್ ಕನ್ನಡದಿಂದ ರಾಜ್ಯದಲ್ಲಿ SIR ಕಾರ್ಯಕ್ರಮದಿಂದ BLOಗಳು ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ಪ್ರಶ್ನೆ ಎತ್ತಿತು. ಅದಕ್ಕೆ ಮಾನ್ಯ ದತ್ತಾತ್ರೇಯರವರು ಉತ್ತರಿಸಿದ್ದಾರೆ ಕೂಡ. ಈ SIR ಪ್ರಕ್ರಿಯೆಯನ್ನು ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಂದು ಇದು BJPಯ ಪ್ರೋಗ್ರಾಮ್ ಅಂತ ಹೇಳ್ತಕ್ಕಂಥದ್ದು ನಡೀತಾ ಇದೆ. ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು ನಡೀತಾ ಇದೆ. ಆದರೆ ಮೋದಿಜಿಯವರು ಯಾವುದೆಲ್ಲ ಕಾರ್ಯಕ್ರಮ ಕೊಡ್ತಾರೆ ಆ ಕಾರ್ಯಕ್ರಮಗಳಿಗೆಲ್ಲ ಅವರು BJP ಕಾರ್ಯಕ್ರಮ ಅಂತ ಹೇಳ್ಬಿಡ್ತಾರೆ. ಮೋದಿಜಿಯವರೆಲ್ಲ ದೇಶದ ಪ್ರಧಾನಮಂತ್ರಿಗಳಂತ ಮರೆತು ಅವರು BJPಯ ಕಾರ್ಯಕ್ರಮ ಅಂತ ಹೇಳ್ತಕ್ಕಂಥದ್ದು ಏನು ಸಾಕಷ್ಟು ಮಾಡ್ಕೊಂಡ್ಬಂದಿದ್ದಾರೆ. ಅದೇ ರೀತಿ ಕೂಡ ಈ SIRನ ಕೂಡ ಹೇಳ್ತಾ ಇದ್ದಾರೆ. ಈ SIRನ ಪ್ರಕ್ರಿಯೆ ಬಂದ್ಬಿಟ್ಟು 2002ರಲ್ಲಿ ಮಾಡಿದ್ದದು ಬಿಟ್ಟರೆ ಇವತ್ತು 2026ನೇ ಇಸ್ವಿಯಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಏನು SIR ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಚುನಾವಣೆ ಆಯುವ ಕೆಲಸ, ಸರ್ಕಾರದ ಕೆಲಸ. ಇದನ್ನು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಸೇರಿ ಎಲ್ಲರೂ ಕೂಡ ಸಹಕರಿಸಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ 45%, 46%, 40%, 50% ಮತ ನಡೀತದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದು ಚೇಂಜ್ ಆಗೋದು, ಸಾಕಷ್ಟು ಮನೆಗಳಲ್ಲಿ ವಯಸ್ಸಾಗಿರ್ತಕ್ಕಂಥದ್ದು ತೀರ್ಕೊಳ್ಳೋದು, ಸಾಕಷ್ಟು ಏನೋ ಬೇರೆ ಊರಿಗೆ ಹೋಗ್ತಕ್ಕಂಥದ್ದು ಏನು ನಡೀತಾ ಇದೆ, ಹೊಸಬರನ್ನ ಸೇರ್ತಕ್ಕಂಥದ್ದು ಕೆಲಸಗಳು ಆಗ್ತಾ ಇಲ್ಲ. ಅದೇ ರೀತಿ ನಮ್ಮ ಜಿಲ್ಲೆಗಳಲ್ಲಿ ಕೂಡ ಆಗ್ತಾ ಇದೆ. ಇದ ಒಂದು ಪ್ರಕ್ರಿಯೆ ಏನಂತ ಹೇಳಿದ್ರೆ ಮತದಾರ ಪಟ್ಟಿನ ಹೊಸದಾಗಿ ಸೇರಿಸ್ತಕ್ಕಂಥದ್ದು, ಯಾರೆಲ್ಲ ತೀರ್ಕೊಂಡಿದ್ದಾರೆ ತೆಗಿತಕ್ಕಂಥದ್ದು, ಯಾರೆಲ್ಲ ಬೇರೆ ಮನೆಯವರಿಗೆ ಬೇರೆ ಬೂತ್ ಹೋಗಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿ ತೆಗೆದು ಅಲ್ಲಿ ಸೇರಿಸ್ತಕ್ಕಂಥದ್ದು ಏನು ಈ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ಬಂದ್ಬಿಟ್ಟು ಚುನಾವಣೆ ಆಗಿರೋ ಪ್ರಕ್ರಿಯೆ. ಹಂಗಾಗಿ ಇವತ್ತು ಅಲ್ಲಲ್ಲ 59,000 ಒಟ್ಟು ಸರಿ 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 ಇದೇನಾಗ್ತಾ ಇದೆ, ಎರಡೂ ಪಕ್ಷಗಳ ಜಟಾಪಟಿಯ ಮಧ್ಯೆ BLOಗಳು ಸಫರ್ ಆಗ್ತಾ ಇದಾರೆ. ಅವರಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಕೆಲಸದ್ದು. ನಾನು ಖುದ್ದು ಕೇಳಿದ ಒಂದು ಮಾತಿದು, ಸರ್ ಇದ್ರ ಬದಲು ನಾನು ಸತ್ತವಾದ ಮೇಲೂ ಅನಿಸ್ತಾ ಇದೆ ಅನ್ನುವಂತ ಮಾತನ್ನ ಒಬ್ಬ BLO ಹೇಳಿದ್ರು, ಸರ್ಕಾರಿ ಶಿಕ್ಷಕ. ಅದರ ಬಗ್ಗೆ ನೀವು SIR ಈಗ ಇನ್ಚಾರ್ಜ್ ಅಂತ ಹೇಳ್ತಿದ್ದೀರಾ, ನಿಮ್ಮ ಗಮನಕ್ಕೆ ಇದು ಬಂದಿದ್ಯಾ? ಅದ್ರ ಕುರಿತಂತೆ ಏನಾದ್ರು ಚುನಾವಣಾ ಆಯೋಗದ ಗಮನಕ್ಕೆ ತಗೊಳ್ಳುವಂತ ಕೆಲಸ ಮಾಡಿದ್ಯಾ? ಒಂದು ಈ ರೀತಿಯ BLOಗಳು ಅವರ ಒಂದು ಸಂಘದಿಂದಾಗಲಿ ಅಥವಾ ಏನದು ನಮ್ಮ PDOಗಳಿದ್ದಾರೆ, ಅದರೊಳಗೆ ಆಮೇಲೆ ಅಂಗನವಾಡಿ ಟೀಚರ್ಸ್ ಇದ್ದಾರೆ ಅಥವಾ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದಾರೆ. ಅವರು ಅಲ್ಲಲ್ಲೇ ಅರೇರೇ ಅಕೇಶನ್ಲಿ ಅವರವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಯಾರೆ ಹೊರತು ಸಂಘಟನಾತ್ಮಕವಾಗಿ ಸಾಮೂಹಿಕವಾಗಿ ನಮ್ಮನ್ನ ಭೇಟಿ ಮಾಡಿ ಈ ರೀತಿ ಸಮಸ್ಯೆಗಳಿದೆ, ಇದು ಪರಿಹಾರ ಆಗಬೇಕು ಅಂತ ಇದುವರೆಗೂ ನಮ್ಮ ಹತ್ರ ಯಾರು ಬಂದಿಲ್ಲ. ಅಕಸ್ಮಾತ್ ಅಲ್ಲೋ ಇಲ್ಲೋ ಒಂದಾಗಿದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಏನಾಗುತ್ತೆ, ಸಾಮಾನ್ಯವಾಗಿ ಅಲ್ಲಲ್ಲಿ ಹೇಳ್ಕೊಳ್ತಾರೆ. ಸಾಮೂಹಿಕವಾಗಿ ಬಂದು ನಮ್ಮನ್ನು ಅಪ್ರೋಚ್ ಮಾಡಿ ಅದನ್ನೆಲ್ಲ ಹೇಳಿದ್ರೆ ಖಂಡಿತ ನಾವು ಅದಕ್ಕೆ ಸಹಕಾರಕ್ಕೆ ಬೆನ್ನಿಗೆ ನಿಲ್ತೀವಿ. ತುಮಕೂರಿನಲ್ಲಿ ಒಬ್ಬ ಎಂಪ್ಲಾಯ್ ತೀರೇ ಹೋದ್ರು. ಕಾರಣ ಏನು ಅಂತ ಕೇಳಿದ್ರೆ ಮೇಜರ್ ಆಗಿದ್ದು ಇದೇ ಒತ್ತಡ ಅಂತ ಹೇಳಿದ್ರು. ಅದ್ರ ಕುರಿತಂತೆ ತಾವೇ ಯಾಕೆ ಇನಿಷಿಯೇಟಿವ್ ಆಗಿ BLO ಇಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರು ಸುರೇಶ್ ಬಾಬು ಅವರು ಇದಕ್ಕೆ ಇಂಟರ್ಫಿಯರ್ ಆಗಿ ಹೋಗಿ ಮಾತನಾಡಿ ನಮ್ಮ ಪಾರ್ಟಿಯಿಂದ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಸರ್ಕಾರದ ಡ್ಯೂಟಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಆಬ್ಲಿಗೇಷನ್ಗಳು ಸರ್ಕಾರದ ಹೇಳಿದಂಥದ್ದು ಮಾಡಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಒತ್ತಡ ಅಂದರೆ ಈಗ ನೀವು ಬೇಗ ಬಾ ಅಂದರೆ ಅದು ಒತ್ತಡ ಅಂತ ಯಾಕೆ ಅನ್ಕೋಬೇಕು ನಾವು? ಈಗ ಅವ್ರು ಹೇಳಿದ್ದಾರೆ, ನೀವು ಬೆಳಿಗ್ಗೆ ನಿಮ್ಮ ಡ್ಯೂಟಿ ಮಾಡಬೇಕು, ಇದೊಂದು ಅಡಿಷನಲ್ ಡ್ಯೂಟಿ 2 ತಿಂಗಳು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆ ಕೇಸಲ್ಲೂ ಕೂಡ ಅವ್ರು ಬೇಗ ಬಾ ಅಂತ ಹೇಳಿದ್ದಾರೆ. ಬೇಗ ಬಾ ಅಂತ ಹೇಳಿದಾಗ ಗೊತ್ತಿಲ್ಲ ಅದೇನು ರಸ್ತೆಯಲ್ಲಿ ಇಟ್ ಇಸ್ ಎನ್ ಆಕ್ಸಿಡೆಂಟ್, ಐ ಕೆನಾಟ್ ಅನಲೈಸ್ ದಟ್ ಒನ್. ಬಟ್ ಒಂದಂತೂ ಸತ್ಯ, ಈ ರೀತಿಯ ಮಾನಸಿಕ ಒತ್ತಡ ಆಗ್ತಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಬೇಕಲ್ಲ ನಮ್ಗೆ ಯಾರಿಗಾರ. ಇದುವರೆಗೂ ಯಾರು ನಮ್ಗೆ ರೆಪ್ರೆಸೆಂಟ್ ಮಾಡಿದ್ರೆ, ಅಕಸ್ಮಾತ್ ರೆಪ್ರೆಸೆಂಟ್ ಮಾಡಿದ್ರೆ ಖಂಡಿತ ಅವರ ಹಿತರಕ್ಷಣೆಗೆ ನಾವು ನಿಲ್ತೀವಿ ಸರ್. ಮತ್ತು ಕೆಲವು ಕಡೆ ನಿಮ್ಮ BLAಗಳು ಏನು ಅಪಾಯಿಂಟ್ ಮಾಡ್ತಿದ್ದೀರಾ, ಈ BLAಗಳು BLOಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಿದ್ದಾರಾ
ಸಪೋರ್ಟ್ ಮಾಡ್ತಿದಾರಾ ಅನ್ನುವಂಥದ್ದು ಏನಾದ್ರು ಮಾನಿಟರ್ ಮಾಡ್ತಿದ್ದೀರಾ? ಗುಡ್, ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾವು ತುಂಬ ಚೆನ್ನಾಗಿ ಇದೊಂದು ವ್ಯವಸ್ಥೆ ಇಟ್ಕೊಂಡ್ಬಿಟ್ಟು BLOಗಳಿಗೆ ನಮ್ಮ BLA2ಗಳು ಅವ್ರಿಗೆ ಯಾವ ರೀತಿ ಸಹಕಾರ ಕೊಡಬೇಕು, ಅವ್ರನ್ನ ಯಾವ ರೀತಿ ಮಾಡೋದು ಅಂತ ನಾನು ಹೇಳಿದ್ದೀನಿ. ನನಗೆ ಸುಮ್ಮನೆ ಪ್ರಸ್ತಾಪ ಮಾಡೋದಕ್ಕಲ್ಲ, ನಮ್ಮ ಮನೆಗೆ ಬಂದಂಥ BLOಗೆ ಕರೆಸಿ ಕೂಡಿಸಿ ಶಾಲ ಹಾಕಿ ಹಾರ ಹಾಕಿ ಅವ್ನಿಗೆ ಒಂದು ಅಭಿನಂದನೆ ಸಲ್ಲಿಸಿ ಕಳಿಸಿ ನಾನು ಅದನ್ನು ಫೇಸ್ಬುಕ್ಕಿಗೆ ಹಾಕಿದೆ. ಯಾಕೆ ಅಂದರೆ BLOಗೆ ಇಷ್ಟು ಶ್ರಮ ಪಡ್ತಾನೆ, ಕಳೆದ 2 ತಿಂಗಳಿಂದಾನು ಈಗಾಗಲೇ ಮ್ಯಾಪಿಂಗಿಗೆ ಕೆಲಸ ಮಾಡ್ಯಾರೆ, ಮುಂದೆ 1-1.5 ತಿಂಗಳು ಮಾಡಬೇಕಾಗತ್ತೆ ಅನ್ನೋದನ್ನ ಒಂದು ಮೆಸೇಜ್ ಬೇರೆ ಎಲ್ಲರೂ ಕೊಡಬೇಕು ಅನ್ನೋದು ನಾನು ಹಾಕಿದ್ಮೇಲೆ ನಮ್ಮ ಅನೇಕ ಪ್ರಮುಖರು BLO ಮನೆಗೆ ಬಂದರೆ ಅತ್ಯಂತ ಗೌರವಯುತವಾಗಿ ಅವನ ಜೊತೆಗೆ ನಡ್ಕೊಂಡು ಅವರಿಗೆ ಕಾಫಿ ಟೀ ಕೊಟ್ಬಿಟ್ಟು ಅವ್ರಿಗೆ ಸಹಕಾರ ಕೊಡೋ ಕೆಲಸ ಮಾಡಿದ್ದೀವಿ. ನಾವು ಕೂಡ ಹೇಳಿದ್ದೀವಿ BLOದ ನೋಡಿ, ಒಬ್ಬ ಆಫೀಸರ್ ಮೀನ್ಸ್ ಗೌರ್ಮೆಂಟ್ ಆಫೀಸರ್, ಹಿ ಕ್ಯಾನ್ ಹೆರಾಸ್ ಆರ್ ಹಿ ಕ್ಯಾನ್ ಸಪೋರ್ಟ್. ಹೆರಾಸ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು. ನಾವು ಅವನ ಸಪೋರ್ಟ್ ಬೇಕು ಅಂದರೆ ಅವನ ಜೊತೆಗೆ ನಾವು ಚೆನ್ನಾಗಿರಬೇಕು. ಆ ರೀತಿಯಿಂದ BLOಗಳ ಜೊತೆಗೆ ಚೆನ್ನಾಗಿರೋ ದೃಷ್ಟಿಯಲ್ಲಿ